ಜಾಗಗಳಲ್ಲಿ ಆರ್ಎಸ್ಎಸ್ ಬ್ಯಾನ್ಗೆ ಪತ್ರ ಬರೆದಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೆ ಆರ್ಎಸ್ಎಸ್ ಹಾಗೂ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ದಿನಾಚರಣೆಯನ್ನ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಜೊತೆ ಗಣವೇಶ ಧರಿಸಿ ಆಚರಣೆ ಮಾಡಿ ಅಂತ ಬಿಜೆಪಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಅವರ ಮಕ್ಕಳಿಗೆ ಒಂದು ನಿಯಮ, ಬಡವರ ಮಕ್ಕಳಿಗೆ ಒಂದು ನಿಯಮ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಿರ್ಬಂಧ ಎಲ್ಲ ಹಾಕ್ತಾ ಇದ್ದೀನಿ, ಆಚರಣೆ ಮಾಡಲಿ ನಿಮ್ಮ ಮನೆಯಲ್ಲಿ. ಜೋಶಿಯವರು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದು ಗಣವೇಶದಲ್ಲಿ ಮಾಡ್ಕೊಳ್ಳಿ ಆಚರಣೆ, ಯಾರು ಬೇಡ ಅಂದಿದ್ದಾರೆ. ಅವ್ರ ಮಕ್ಕಳಿಗೆ ಒಂದು ನಿಯಮ, ಬಡವ್ರ ಮಕ್ಕಳಿಗೆ ಒಂದು ನಿಯಮ ಯಾಕೆ ಅಷ್ಟೇ ಕೇಳ್ತಾ ಇರೋದು ನಾನು. ಇವ್ರ ಮಕ್ಕಳೆಲ್ಲ ಯಾಕೆ ಗಣವೇಶ ಹಾಕೊಳ್ತಾ ಇಲ್ಲ, ಯಾಕೆ ತ್ರಿಶೂಲ್ ಇಟ್ಕೊಂಡು ಓಡಾಡ್ತಾ ಇಲ್ಲ, ಯಾಕೆ ಗಂಗನಲ್ಲಿ ಸ್ನಾನ ಮಾಡೋಲ್ಲ, ಯಾಕೆ ಇವರು ಧರ್ಮ ರಕ್ಷಣೆಗೆ ಹೋಗ್ತಾ ಇಲ್ಲ, ಗೋ ರಕ್ಷಣೆ ಮಾಡೋದಿಲ್ಲ, ಗೋಶಾಲೆ ನಡೆಸ್ತಾ ಇಲ್ಲ, ಗೌಮೂತ್ರ ದಿನ ಎದ್ದು ಗೌಮೂತ್ರ ಯಾಕೆ ಕುಡಿತಾ ಇಲ್ಲ. ಧೈರ್ಯವಿದ್ರೆ ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಸವಾಲ್ ಹಾಕಿದ ಬಿಜೆಪಿ ವಿರುದ್ಧವೂ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ದಾರ್ ಪಟೇಲ್ ಈ ಹಿಂದೆ ಆರ್ಎಸ್ಎಸ್ ಬ್ಯಾನ್ ಮಾಡಿದ್ರು. ಈ ವೇಳೆ ಪಟೇಲರ ಕೈ ಕಾಲಿಗೆ ಸಂಘ ಪರಿವಾರದವರು ಬಿದ್ದಿದ್ದಕ್ಕೆ ತೆರವು ಮಾಡಲಾಯಿತು ಅಂತ ಹೇಳಿದ್ರು. ಸರ್ದಾರ್ ಪಾಟೀಲ್ರೇ ಆರ್ಎಸ್ಎಸ್ನ ವಿಷಕಾರಿ ಅಂತ ಹೇಳಿದ್ರು ಅಂತ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ. ಪಟೇಲ್ ಅವರು ಬ್ಯಾನ್ ಮಾಡಿದ್ರು. ನೀವು ಸ್ವಲ್ಪ ಇತಿಹಾಸದ ಪುಟವನ್ನು ತಿರುಗಿಸಿ ಓದಕ್ಕೆ ಹೇಳಿ RSS ಅವರಿಗೆ. ಬಂದು ಕೈಕಾಲು ಬಿದ್ದರು. We will follow the union government diktat on the national flag. Our allegiance will be to the national flag ಅಂದಿದ್ದಕ್ಕೆ ಅವ್ರ ಬ್ಯಾನನ್ನು ತೆಗೆದಿದ್ದು. ಪಟೇಲ್ ಅವರು ಈ ತತ್ವ ಎಷ್ಟು ವಿಷಕಾರಿಯಾಗಿದೆ ಅಂದ್ಬಿಟ್ಟು ಪತ್ರ ಬರೆದಿದ್ದಾರೆ ನೆಹರು ಅವರಿಗೆ ಆಸ್ ಅ ಹೋಮ್ ಮಿನಿಸ್ಟರ್. ನೋಡಿ, ಆರ್ಎಸ್ಎಸ್ ರಿಜಿಸ್ಟರ್ ಆಗಿದ್ರೆ ಒಂದು ಕಾಪಿ ಕೊಡಿ ಅಂತ ಪ್ರಿಯಾಂಕ್ ಖರ್ಗೆ ಮತ್ತೆ ಸವಾಲ್ ಹಾಕಿದ್ದಾರೆ. ಎಲೆಕ್ಷನ್ ಗೆಲ್ಲಬೇಕು ಅಂದಾಗ ಇವರು ಗಣವೇಶ ಹಾಕೊಂಡು ಓಡಾಡ್ತಾರೆ. ನಿನ್ನೆ ಮುನಿರತ್ನ ಗಣವೇಶ ಹಾಕೊಂಡು ಗಾಂಧಿ ಫೋಟೋ ಹಿಡ್ಕೊಂಡಿದ್ರು. ಅವರಿಗೆ ಇತಿಹಾಸವೇ ಗೊತ್ತಿಲ್ಲ ಅಂತಾಯ್ತು. ಗಾಂಧಿಯನ್ನ ಕೊಂದಿದ್ದವರು ಈಗ ಗಾಂಧಿ ಫೋಟೋ ಹಿಡ್ಕೊಂಡು ಓಡಾಡ್ತಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ಆಗಿದೆಯಾ, ಆ ರಿಜಿಸ್ಟ್ರೇಷನ್ ಒಂದು ಕಾಪಿ ಕೊಡಿಸ್ಬಿಡಿ ನನಗೆ. ಎಲ್ಲಿ ಯಾವಾಗ ಅವರಿಗೆ ಎಲೆಕ್ಷನ್ ಗೆಲ್ಲಬೇಕು, ಯಾವಾಗ ಅವ್ರಿಗೆ ಪ್ರಮೋಷನ್ ಬೇಕು, ಆವಾಗ RSS ಅಂತ ಹೇಳ್ತಾರೆ. ಮಿಕ್ಕಿದ ಟೈಮ್ನಲ್ಲೆಲ್ಲ ಎಷ್ಟು ಜನ ಇವರು ಗಣವೇಶ ಹಾಕೊಂಡು ಓಡಾಡ್ತಾರೆ ಹೇಳಿ ಸರ್? ನೋಡಿದ್ದೀರಾ ನೀವು? ನಿನ್ನೆ ಮುನಿರತ್ನ ಅವ್ರ ಫೋಟೋ ನೋಡಿದ್ರ ಸರ್ ತಾವು? ಗಣವೇಶ ಹಾಕೊಂಡು ಗಾಂಧೀಜಿ ಅವ್ರ ಫೋಟೋ ಇಟ್ಕೊಂಡಿದ್ದಾರೆ. ಅದಕ್ಕಿಂತ ಹಾಸ್ಯಾಸ್ಪದ ಬೇಕಾ ನಿಮಗೆ? ಅಂದರೆ ಅವ್ರ ಇತಿಹಾಸನೇ ಗೊತ್ತಿಲ್ಲ ಅವರಿಗೆ. ಗಾಂಧೀಜಿಯವ್ರು ಕೊಂದವರು ಇವತ್ತು ಗಾಂಧೀಜಿ ಫೋಟೋ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮ ನಿರ್ಬಂಧದ ವಿಚಾರಕ್ಕೆ ಕಲಬುರಗಿಯಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ. ಯಾರು ಭಾರತ ಪ್ರೀತಿಸ್ತಾರೋ ಅವರು ಆರ್ಎಸ್ಎಸ್ ಅನ್ನು ಪ್ರೀತಿಸುತ್ತಾರೆ ಅಂತ ಪೋಸ್ಟ್ ಅಂಟಿಸಿ ಬಿಜೆಪಿ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಬ್ಯಾನ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ಬಿಜೆಪಿ ಆಕ್ರೋಶಗೊಂಡಿದೆ. ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದೆ. ಬೆಂಗಳೂರಲ್ಲಿ ಮಾತಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಪ್ರಿಯಾಂಕ್ ಖರ್ಗೆ ಅವರ ಅಪ್ಪ ಯಾಕೆ ಆರ್ಎಸ್ಎಸ್ ಕ್ಯಾಂಪ್ಗೆ ಬಂದಿದ್ರು, ಅವರಪ್ಪನಿಗೆ ಬುದ್ಧಿ ಹೇಳಬಹುದಿತ್ತಲ್ಲ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಹಲವು ಬಿಜೆಪಿ ನಾಯಕರು ಸರ್ಕಾರಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಅವರಪ್ಪ ಯಾಕೆ ಬಂದು ಹೋದ್ರು? ಅವರಪ್ಪ RSS ಕ್ಯಾಂಪ್ ಬಂದು ಯಾಕೆ ಹೋದ್ರು? ಅವಾಗ ಇವ್ರ ಅಪ್ಪನಿಗೆ ಬುದ್ಧಿ ಹೇಳೋಕ್ಕೆ ಇವ್ರಿಗೆ ಜ್ಞಾನ ಇರಲಿಲ್ಲವಾ? ಈಗ ಮಾತ್ರ ಮಾಡಿದ್ರ? ಅವರು ಹೇಳಿಕೆ ಕೊಡೋದ್ರಲ್ಲೇ ಜೀವನ ಕಳೆದ್ಬಿಟ್ಟಿದ್ದಾನೆ. ಇಲಾಖೆಯಲ್ಲಿ ಏನು ಕೆಲಸ ಮಾಡಿದ್ದಾರೆ? ಇಲಾಖೆಯಲ್ಲಿ ಇಡೀ ಗುಲ್ಬರ್ಗ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಅಲ್ಲಿ ರೈತರು ಬೀದಿಗಳು. ನೋಡ್ರಿ, ಪ್ರಿಯಾಂಕ ಖರ್ಗೆ ಬಹುಶಃ RSS ಅನ್ನ ಕ್ರಿಟಿಸೈಸ್ ಮಾಡದಿದ್ರೆ ಅವ್ರಿಗೆ ತಿಂದದ್ದು ಕೂಳು ಅರಗುದಿಲ್ಲ ಅಂತ ನಂಗೆ ಅನಿಸ್ತದೆ. ಆ ರೀತಿಯಾದಂಥ ವ್ಯಕ್ತಿತ್ವ. ಮತ್ತು ಪ್ರಿಯಾಂಕ ಖರ್ಗೆ ಎಲ್ಲಿಂದರೆ ಅವರ ತಂದೆಯ ವಸೂಲಿಯಿಂದ ಅವರೇನು ಇನ್ಫ್ಲೂಯೆನ್ಸ್ ಇತ್ತಲ್ಲ, ಅವ್ರ ಇನ್ಫ್ಲೂಯೆನ್ಸಿಂದ ಅವರು ಮೊದಲೇ ಸಲ ಫಸ್ಟ್ ಟೈಮ್ MLA ಆದಾಗಲೇ ಮಂತ್ರಿ ಆದರು. ತಿಳ್ಕೊಂಬಿಡಿ, ಯಾವಾಗ ಅವ್ರು ಮಂತ್ರಿ ಆದರು ಮಲ್ಲಿಕಾರ್ಜುನ ಖರ್ಗೆ ಅವಸಾನ ಪ್ರಾರಂಭ ಆಯಿತು. ಆಮೇಲೆ ಈಗ ಮತ್ತೆ ಮಂತ್ರಿ ಆಗಿದ್ದಾರೆ. ಕಾರಣ ಅಂದರೆ ಖರ್ಗೆ AICC ಪ್ರೆಸಿಡೆಂಟ್. ಆ ಒಂದು RSS ಲಕ್ಷಾಂತರ ಜನ ತಮ್ಮ ಸ್ವಾರ್ಥತೆಯನ್ನು ಬದಿಗಿಟ್ಟು ನಿಸ್ವಾರ್ಥ ಮನೋಭಾವನೆಯಿಂದ ಜನರ ಸೇವೆಯನ್ನು ತೊಡಗಿರ್ತಕ್ಕಂಥ ಸಂಘಟನೆ RSS. ಇದರ ಬಗ್ಗೆ ಲವಲೇಶವೂ ಕೂಡ ಗೌರವ ಇಲ್ಲದಂತೆ ಪುಂಖಾನುಪುಂಖವಾಗಿ ಆಗಿಂದಾಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ಅಜ್ಞಾನಿ, ಅಹಂಕಾರಿ ಪ್ರಿಯಾಂಕ ಖರ್ಗೆ ಬಗ್ಗೆ ಸರ್ಕಾರ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ. ಪ್ರಿಯಾಂಕ್ ಖರ್ಗೆ ಅವರು ಯಾವಾಗಲೂ ಅಪ್ರಸ್ತುತ ಹೇಳಿಕೆಯನ್ನು ಕೊಟ್ಟು ಸುದ್ದಿಯಲ್ಲಿರುವಂಥ ಒಂದು ಮಂತ್ರಿ ಅಂದರೆ ಅದು ಪ್ರಿಯಾಂಕ್ ಖರ್ಗೆ ಅವರು. ಅವ್ರು ಏನು ಮಾತಾಡಿದ್ರು ಅಪ್ರಸ್ತುತವಾಗಿರುತ್ತೆ. ಸುದ್ದಿಯಲ್ಲಿರಬೇಕು ಅಂತ ಪ್ರಚಾರದ ಗೀಳು ಅವರಿಗೆ
ಅವ್ರ ಬುದ್ಧಿ ಯಾವ ರೀತಿ ಓಡುತ್ತೋ ಗೊತ್ತಿಲ್ಲ, ಯಾವ ಮನಸ್ಥಿತಿಯಲ್ಲಿ ಇರ್ತಾರೆ ಅಂತ ಗೊತ್ತಿಲ್ಲ, ಅವ್ರು ಏನು ಮಾತಾಡ್ತಾರೆ ಅಂತ ಅವ್ರಿಗೂ ಗೊತ್ತಿದೆಯೋ ಇಲ್ವೋ. ಈ ವ್ಯಕ್ತಿ ನಿಮ್ಮ ಮನಸ್ಥಿತಿ ಬೆಂಕಿ ಹಚ್ಚುವ ಮನಸ್ಥಿತಿ ಇದೆ. ಹಿಂದೆ ನೀವು ವಿರೋಧ ಪಕ್ಷದಲ್ಲಿ ಕುಳಿತಿದ್ದಾಗ ನೀವು ಯಾವ ರೀತಿ KSRTCಗೆ ಬೆಂಕಿ ಹಾಕಿಬಿಡ್ತೀನಿ ಅಂತ ಮಾತಾಡಿರೋದೂ ಇದೆ. ಇದನ್ನೆಲ್ಲ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಏನಾಗಿದೆ, ನೀವು ಕಷ್ಟಪಟ್ಟಿಲ್ಲ, ಅಪ್ಪನ ರಾಜಕೀಯ ವಾರಸುದಾರಿಕೆ ಅಚಾನಕ್ಕಾಗಿ ತಮಗೆ ಸಿಕ್ಬಿಡ್ತು. ಪರಿಶ್ರಮ ಪಟ್ಟು ಬೂತ್ ಲೆವೆಲಲ್ಲಿ ಕೆಲಸ ಮಾಡಿ ಜನಮನ್ನಣೆ ಪಡೆದು ಜನಾಂದೋಲನದ ಮೂಲಕ ಜನನಾಯಕರಾದವರು ನೀವಲ್ಲ. ತೀರೋದ್ರ ಅಹಂನಲ್ಲಿ ನೀವು ಅಸಂಬದ್ಧವಾಗಿ ಮಾತಾಡ್ತಿದ್ದೀರಿ ಅಂತ ಅನಿಸುತ್ತೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಕಿಡಿಕಾರಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಮದ್ರಸಾ ಕಟ್ಟಿಲ್ವಾ, ಅದನ್ನ ಒಡೆಯುವ ತಾಕತ್ ಈ ಸರ್ಕಾರಕ್ಕೆ ಇದೆಯಾ ಅಂತ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ಎಲ್ಲಿಯೂ ಅಕ್ರಮ ಆಸ್ತಿ ಹಗರಣ ಮಾಡಿಲ್ಲ, ಆರ್ಎಸ್ಎಸ್ನಲ್ಲಿ ಯಾವುದೇ ದೇಶ ವಿರೋಧಿ ನಡೆಯಲ್ಲ ಎಂದಿದ್ದಾರೆ. ಇಡೀ ರಾಜ್ಯದಲ್ಲಿ ಮಸೂದಿಗಳು ಮತ್ತು ಅಕ್ರಮ ಮನೆಗಳು ಮತ್ತು ಮದರಸಾಗಳು ಎಲ್ಲ ರಾಜ್ಯದಲ್ಲಿ ಎಲ್ಲ ಅಕ್ರಮವಾಗಿ ನಡೀತಾ ಇದೆ. RSSು ಎಲ್ಲೂ ಅಕ್ರಮವಾಗಿ ಆಸ್ತಿಯನ್ನು ಹಗರಣ ಮಾಡಿಲ್ಲ, ಭೂವನ್ನು ಲಂಪಟ ಮಾಡಿಲ್ಲ. ನಿಮಗೇನಾದರೂ ಪ್ರಿಯಾಂಕ ಖರ್ಗೆಗೆ ನಿಮಗೇನಾದರೂ ತಾಕತ್ತು ದಮ್ ಇದ್ದರೆ ಮೊದಲು ಎಲ್ಲ ಮದ್ರಸಾಗಳು ಎಷ್ಟು ಅಕ್ರಮ ಭೂಮಿ ಮಾಡ್ಯಾರ, ಮಸೀದಿಗಳು ಎಷ್ಟು ಅಕ್ರಮ ಕಟ್ಟಾರ ಅವ್ರು ಕೆಡವ್ರಿ. ಅವಾಗ ನಿಮ್ಗೆ RSS ಬಗ್ಗೆ ಮಾತಾಡೋಕ್ಕೆ ನೈತಿಕತೆ ಬರ್ತದೆ. ಇನ್ನು ಇದೇ ವಿಚಾರವಾಗಿ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಮಾತನಾಡಿ, ಆರ್ಎಸ್ಎಸ್ ರಾಷ್ಟ್ರೀಯ ಸೇವೆಯನ್ನ ಮಾಡ್ತಾ ಇದೆ, ಮುಂದೆಯೂ ಸೇವಾ ಕಾರ್ಯ ಮುಂದುವರಿಯುತ್ತೆ, ಆರ್ಎಸ್ಎಸ್ ಬ್ಯಾನ್ ಮಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಇನ್ನು ಪ್ರಮೋದ್ ಮುತಾಲಿಕ್ ಸಹ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿಗಳಿಂದ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ ಅಂತ ಶಾಸಕ RV ದೇಶಪಾಂಡೆ ಹೇಳಿದ್ರು. ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಸಿಎಂ ರಾಜೀನಾಮೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಎಕ್ಸಲ್ಲಿ ಪೋಸ್ಟ್ ಮಾಡಿರೋ ಅವರು ಹೇಗಾದ್ರೂ ಮಾಡಿ ಅಧಿಕಾರ ಹಿಡಿಬೇಕು ಅನ್ನುವ ಹಪಾಹಪಿಯಿಂದ ಬೇಕಾಬಿಟ್ಟಿ ಯೋಜನೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅಸಮರ್ಥ ಸಿಎಂ ಅನ್ನೋದು ಮತ್ತೆ ಸಾಬೀತಾಗಿದೆ, ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ಇನ್ನು ಸಿಟಿ ರವಿ ಮಾತಾಡಿ, ಗ್ಯಾರಂಟಿಗಳಿಂದ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಮಾತಾಡಿ, ದೇಶಪಾಂಡೆ ಸಿಎಂ ಆದಾಗ ಬೇಕಾದ್ರೆ ಗ್ಯಾರಂಟಿ ನಿಲ್ಲಿಸಲಿ, ಅಭಿವೃದ್ಧಿ ಕಾಮಗಾರಿಗೆ ಸಿಎಂ ಅಡಿಗಲ್ಲು ಹಾಕ್ತಿದ್ದಾರೆ, ಸರ್ಕಾರ ಯೋಚಿಸಿಯೇ ಗ್ಯಾರಂಟಿ ಕೊಟ್ಟಿರೋದು ಅಂತ ದೇಶಪಾಂಡೆಗೆ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಪತ್ರಿಕಾ ಪ್ರಕಟಣೆ ಮೂಲಕ ಶಾಸಕ RV ದೇಶಪಾಂಡೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ದಾಂಡೇಲಿಯಲ್ಲಿ ನಡೆದ ಸಭೆಯಲ್ಲಿ ನಾನು ಪಂಚ ಗ್ಯಾರಂಟಿ ವಿರುದ್ಧ ಮಾತಾಡಿಲ್ಲ, ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಶ್ಲಾಘಿಸಿದ್ದೇನೆ. ಸಿದ್ದರಾಮಯ್ಯ ಬಡವರಿಗಾಗಿ ಇಷ್ಟೆಲ್ಲ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಸಿದ್ದರಾಮಯ್ಯ ಓರ್ವ ಅನುಭವ ಸಂಪನ್ನ ನಾಯಕರಾಗಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆ ಜಾರಿಗೆ ತಂದಿರುವುದು ಅವರ ಶಕ್ತಿ ಅಂತ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಮಧ್ಯೆ ಇವತ್ತು ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಔತಣಕೂಟ ಏರ್ಪಡಿಸಿದ್ದಾರೆ. ಸರ್ಕಾರ 2.5 ವರ್ಷ ಪೂರೈಸುತ್ತಿರುವ ಹಿನ್ನೆಲೆ ಸಂಪುಟ ಪುನರ್ರಚನೆ ಮಾಡುವಂತೆ ಸಿಎಂಗೆ ಒತ್ತಡ ಹೆಚ್ಚಿದ್ದು, ಸಂಪುಟ ಪುನರ್ರಚನೆ ವೇಳೆ ಕೆಲವು ಸಚಿವರನ್ನ ಕೈಬಿಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಜೊತೆಗೆ ಡಿಸಿಎಂ ಡಿಕೆಶಿ ಪರ ಆಪ್ತರು ಸಿಎಂ ಕುರ್ಚಿಗಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈ ವೇಳೆ ಸಿಎಂ ಡಿನ್ನರ್ ಕೊಡ್ತಾ ಇರೋದು ಕುತೂಹಲವನ್ನ ಹೆಚ್ಚಿಸಿದೆ. ಇದೇ ವಿಚಾರವಾಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಾವು ಊಟಕ್ಕೆ ಸೇರಬಾರ್ದಾ, ಊಟಕ್ಕೆ ಸೇರೋದನ್ನೇ ದೊಡ್ಡ ಅಪರಾಧ ಅಂತ ಬಿಂಬಿಸ್ತಿದ್ದೀರಾ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ಇವತ್ತು ರಾತ್ರಿ ಸಚಿವರಿಗೆ ಸಿಎಂ ಔತಣಕೂಟ ಹಿನ್ನೆಲೆ ಡಿಸಿಎಂ ಡಿಕೆಶಿ ಹಿಮಾಚಲ ಪ್ರದೇಶದ ಪ್ರವಾಸವನ್ನ ರದ್ದು ಮಾಡಿದ್ದಾರೆ. ಸದಾಶಿವನಗರ ನಿವಾಸದಲ್ಲೇ ಇರುವ ಡಿಕೆಶಿ ಸಹೋದರ ಡಿಕೆ ಸುರೇಶ್ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ. ಔತಣಕೂಟದಲ್ಲಾಗುವಂತಹ ಸಾಧಕ ಬಾಧಕಗಳ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಸಚಿವರಲ್ಲೂ ಹೆಚ್ಚಾದ ಡಿನ್ನರ್ ಮೀಟಿಂಗ್ ಕುತೂಹಲ. ಸಚಿವ ದಿನೇಶ್ ಗುಂಡೂರಾವ್ ಪರಮೇಶ್ವರ್ ಮನೆಗೆ ಭೇಟಿ ನೀಡಿ ಚರ್ಚಿಸಿದ್ದಾರೆ. ಈ ವೇಳೆ ಸಿಎಂ ಡಿನ್ನರ್ ಮೀಟಿಂಗ್ ಅಜೆಂಡಾ ಬಗ್ಗೆ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಸಿಎಂ ಔತಣಕೂಟದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಯಾವಾಗಲೂ ಊಟಕ್ಕೆ ಕರೀತಿರ್ತಾರೆ, ಇದೊಂದು ಸಂಪ್ರದಾಯ. ಕೆಲವು ಬಾರಿ ಮಂತ್ರಿಗಳು ಕೂಡ ಊಟಕ್ಕೆ ಕರೀತಾರೆ, ಅದೇ ರೀತಿ ಸಿಎಂ ಕೂಡ ಕರೆದಿದ್ದಾರೆ. ಆದರೆ ಇದೇನು ದೊಡ್ಡ ವಿಚಾರ ಅಲ್ಲ. ಪವರ್ ಶೇರಿಂಗ್ ಫೈಟ್ಗೂ ಸಿಎಂ ಡಿನ್ನರ್ ಕೂಟಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ನವೆಂಬರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಅಂತ ಸಂಸದ ಜಗದೀಶ್ ಶೆಟ್ಟರ್ ಭವಿಷ್ಯ ನುಡಿದಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ಆಂತರಿಕ ಕಚ್ಚಾಟ ಶುರುವಾಗಿದೆ. ಸಿದ್ದರಾಮಯ್ಯ ಅವರಿಗೆ ಬದಲಾವಣೆ ಬಗ್ಗೆ ಈಗಾಗಲೇ ಮನವರಿಕೆ ಆಗಿದೆ ಎಂದಿದ್ದಾರೆ. ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಮಾತನಾಡಿ, ಕಾಂಗ್ರೆಸ್ ಸಂಸ್ಕೃತಿ ನಿಯಮ ನನಗೆ ಗೊತ್ತಿಲ್ಲ, ಆದರೆ ಡೇ 1 ಇಂದ ಇಬ್ಬರಲ್ಲೂ ಕಾದಾಟ ಇದೆ ಅಂತ ವ್ಯಂಗ್ಯವಾಡಿದ್ದಾರೆ. ನವೆಂಬರ್ ಕ್ರಾಂತಿ ಯಾರಿಗೆ ಒಳ್ಳೆಯದಾಗುತ್ತೋ ಗೊತ್ತಿಲ್ಲ, ನವೆಂಬರ್ ಕ್ರಾಂತಿ ಜನರಿಗೆ ಒಳ್ಳೆಯದಾಗಲಿ ಅಂತ ಉಡುಪಿಯಲ್ಲಿ ಸುನಿಲ್ ಕುಮಾರ್ ಹೇಳಿದ್ದಾರೆ. 10 ಪಂಗಡಗಳಾಗಿ ಕಾಂಗ್ರೆಸ್ ಒಡೆದು ಹೋಗಿದೆ ಅಂತ ಹೇಳಿದ್ದಾರೆ. ಬಿಹಾರ ಚುನಾವಣೆಗೆ ಫಂಡಿಂಗ್ ಆಗಿ ಸಿಎಂ ಡಿನ್ನರ್ ಸಭೆ ಮಾಡ್ತಿದ್ದಾರೆ ಅಂತ ಯತ್ನಾಳ್ ಆರೋಪವನ್ನು ಮಾಡಿದ್ದಾರೆ.
ಅನಾರೋಗ್ಯದ ನಿಮಿತ್ತ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ಈ ಹಿನ್ನೆಲೆ ಆಸ್ಪತ್ರೆಯಿಂದ ಎಚ್ಡಿಡಿ ಇವತ್ತು ಡಿಸ್ಚಾರ್ಜ್ ಆಗಿದ್ದು ಕೆಲ ದಿನಗಳ ಕಾಲ ಮನೆಯಲ್ಲೇ ವಿಶ್ರಾಂತಿಗೆ ವೈದ್ಯರು ಸಲಹೆ ಕೊಟ್ಟಿದ್ದು ಬಿಸಿಲು ಧೂಳಿರುವ ಪ್ರದೇಶಕ್ಕೆ ಹೋಗದಂತೆ ಸೂಚಿಸಿದ್ದಾರೆ. ಇದೇ ವೇಳೆ ಬಿಜೆಪಿ ನಾಯಕರು ಎಚ್ಡಿಡಿ ಮನೆಗೆ ಭೇಟಿ ಕೊಟ್ಟು ಆರೋಗ್ಯ ವಿಚಾರಿಸಿದ್ದಾರೆ. ಇನ್ನು ದೇವೇಗೌಡರನ್ನ ಭೇಟಿಯಾದ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಗ್ಯ ವಿಚಾರಿಸಿದ್ದಾರೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಣ ರಂಗೇರಿದೆ. ಒಟ್ಟು 16 ಸ್ಥಾನಗಳ ಪೈಕಿ 9 ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಜಾರಕಿಹೊಳಿ ಟೀಮ್ 7 ಜನ ನಿರ್ದೇಶಕ ಸ್ಥಾನಕ್ಕೆ ಅವಿರೋಧ ಆಯ್ಕೆಯಾಗಿದ್ದಾರೆ. ಇನ್ನುಳಿದ 7 ಸ್ಥಾನಗಳಿಗೆ ಅಕ್ಟೋಬರ್ 19ರಂದು ಚುನಾವಣೆ ನಡೆಯಲಿದೆ. ರಾಹುಲ್ ಜಾರಕಿಹೊಳಿ, ಅಮರನಾಥ್ ಜಾರಕಿಹೊಳಿ, ಶಾಸಕ ವಿಶ್ವಾಸ್ ವೈದ್ಯ, ವಿರೂಪಾಕ್ಷ ಮಾಮನಿ, ಅರವಿಂದ ಪಾಟೀಲ್, ನೀಲಕಂಠ ಕಪ್ಪಲಗುತ್ತಿ, ಶಾಸಕ ರಾಜು ಕಾಗೆ ಹಾಗೂ ಗಣೇಶ್ ಹುಕ್ಕೇರಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಡ್ರಾಪ್ ಕೊಡುವ ನೆಪದಲ್ಲಿ ಯುವತಿಯನ್ನ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಅತ್ಯಾಚಾರ ಮಾಡಲಾಗಿದೆ. ಚಿಕ್ಕಬಳ್ಳಾಪುರದಿಂದ ಮಂಚೇನಹಳ್ಳಿ ಬಳಿ ಈ ಒಂದು ಘಟನೆ ನಡೆದಿದ್ದು ಸಂತ್ರಸ್ತ ಯುವತಿಗೆ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಆರೈಕೆ ಮಾಡಲಾಗ್ತಿದೆ. ಸಂತ್ರಸ್ತೆ ಕೆಲಸ ಹುಡುಕಿಕೊಂಡು ಚಿಕ್ಕಬಳ್ಳಾಪುರ ನಗರಕ್ಕೆ ಬಂದಿದ್ಲು. ವಾಪಸ್ ಹೋಗುವಾಗ ಮಂಚೇನಹಳ್ಳಿಗೆ ಬೈಕಲ್ಲಿ ಡ್ರಾಪ್ ಕೊಡುವ ನೆಪದಲ್ಲಿ ಆರೋಪಿಗಳಾದ ಸಿಕಂದರ್, ಜನಾರ್ದನ್ ಯುವತಿಯನ್ನು ಕರೆದೊಯ್ದು ಕೃತ್ಯ ಎಸಗಿದ್ದಾರೆ. ಈ ಬಗ್ಗೆ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಶ್ಚಿಮ ಬಂಗಾಳದ ದುರ್ಗಾಪುರದ ಖಾಸಗಿ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ನಡೆದ ಗ್ಯಾಂಗ್ ರೇಪ್ ಸಂಬಂಧ ಮತ್ತಿಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ಮೂಲಕ ಬಂಧಿತರ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಅಕ್ರಮ ಶಸ್ತ್ರಾಸ್ತ್ರ ಕೇಸ್ ರದ್ದು ಕೋರಿ ಹೈಕೋರ್ಟ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅರ್ಜಿ ಹಾಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಸೆಷನ್ಸ್ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ತಿರಸ್ಕಾರ ಹಿನ್ನೆಲೆ ಹೈಕೋರ್ಟ್ಗೆ ತಿಮರೋಡಿ ಅರ್ಜಿ ಸಲ್ಲಿಸಿದ್ದಾರೆ. ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣ ರದ್ದು ಮಾಡಲು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಸದ್ಯ 25 ದಿನಗಳಿಂದ ಮಹೇಶ್ ಶೆಟ್ಟಿ ತಿಮರೋಡಿ ತಲೆಮರೆಸಿಕೊಂಡಿದ್ದಾರೆ. ಧರ್ಮಸ್ಥಳ ಬುರುಡೆ ಪ್ರಕರಣ ಚುರುಕಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಎಸ್ಐಟಿ ತಂಡ ತೆರಳಿದ್ದು ತಿಮರೋಡಿಯ ಹೇಳಿಕೆಯನ್ನ ದಾಖಲಿಸುತ್ತಿದ್ದಾರೆ. ಚಿನ್ನಯ್ಯ ಜೊತೆಗೆ ಆತನ ಪತ್ನಿ ಮಲ್ಲಿಕಾ ಕೂಡ ತಿಮರೋಡಿ ಮನೆಗೆ ತೆರಳಿದ್ರು. ಈ ಸಂದರ್ಭದಲ್ಲಿ ತಿಮರೋಡಿ ಮಗಳು ಕೂಡ ಉಪಸ್ಥಿತರಿದ್ದರು. ಈ ಹಿನ್ನೆಲೆಯಲ್ಲಿ ಮಲ್ಲಿಕಾ ಹೇಳಿಕೆಯ ಕ್ರಾಸ್ ಚೆಕ್ ಮಾಡುವ ಹಿನ್ನೆಲೆ ಹೇಳಿಕೆಯನ್ನ ದಾಖಲಿಸುತ್ತಿದ್ದಾರೆ. ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಇವತ್ತು ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಪತ್ನಿ ಹಾಗೂ ಸಹೋದರಿಯನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡುತ್ತಿದ್ದಾರೆ. ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಹಾಗೂ ಸಹೋದರಿ ರತ್ನ ವಿಚಾರಣೆಗೆ ಹಾಜರಾಗಿದ್ದು ಬುರುಡೆ ಪ್ರಕರಣದ ಬಗ್ಗೆ ಮಾಹಿತಿ ಕೊಡುತ್ತಿದ್ದಾರೆ. ವಿಚಾರಣೆಗೆ ಬಂದ ಚಿನ್ನಯ್ಯನ ರತ್ನ ಮುಖ ಮುಚ್ಚಿಕೊಂಡು ಹೋಗಿದ್ದಾರೆ ಅವರ ಸಹೋದರಿ. ಅಪಘಾತ ಪ್ರಕರಣದ ತನಿಖೆ ನಡೆಸ್ತಾ ಇದ್ದ ಹುಳಿಮಾವು ಸಂಚಾರ ಪೊಲೀಸರು ಅದು ಕೊಲೆ ಅನ್ನೋದನ್ನು ಪತ್ತೆ ಮಾಡಿದ್ದಾರೆ. ಆಗಸ್ಟ್ 6ರಂದು ಅರುಣ್ ರಾಜ್ ಅನ್ನುವಾತ ಮೃತಪಟ್ಟಿದ್ದ ಬೈಕ್ನಿಂದ ಸ್ಕಿಡ್ ಆಗಿ ಬಿದ್ದು ಸಾವು ಅಂತ ಪ್ರಕರಣ ದಾಖಲು ಮಾಡಿಕೊಂಡಿದ್ರು. ಅದೇ ಮರಣೋತ್ತರ ಪರೀಕ್ಷೆಯಲ್ಲಿ ಹಲ್ಲೆ ನಡೆಸಿ ಸಾವು ಅನ್ನೋದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಪೋಷಕರು ಹುಳಿಮಾವು ಪೊಲೀಸರಿಗೆ ದೂರು ಕೊಟ್ಟಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಚ್ಚಿನಿಂದ ಕೊಚ್ಚಿ ಪತಿಯಿಂದ ಪತ್ನಿಯ ಬರ್ಬರ ಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಕೊಲೆಯಾದ ನೇತ್ರಾವತಿ 5 ತಿಂಗಳ ಹಿಂದೆಯಷ್ಟೇ ನವೀನ್ ಎಂಬಾತನನ್ನ ಮದುವೆಯಾಗಿ ಗಂಡನ ಜೊತೆ ಕೇವಲ 15 ದಿನ ಸಂಸಾರ ಮಾಡಿದ್ಲು. ಬಳಿಕ ಗಂಡನ ಮನೆಯವರ ವಿರುದ್ಧ ನೇತ್ರಾವತಿ ವರದಕ್ಷಿಣೆ ಕಿರುಕುಳದ ದೂರು ಕೊಟ್ಟಿದ್ಲು. ಇದಕ್ಕೆ ಪ್ರತಿಯಾಗಿ ನವೀನ್ ತನ್ನ ಪತ್ನಿ ತನ್ನೊಂದಿಗೆ ಮಲಗ್ತಾ ಇಲ್ಲ, ಜೊತೆಗೆ ಸುಳ್ಳು ದೂರು ನೀಡಿದ್ದಾಳೆ ಅಂತ ಎಸ್ಪಿ ಕಚೇರಿಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಹೊತ್ತಿ ಉರಿದಿದೆ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಮದ್ದೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಬೆಂಕಿಯಿಂದ ಅರ್ಧ ಮನೆ ಸುಟ್ಟು ಹೋಗಿದೆ. ಮನೆಯಲ್ಲಿದ್ದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಚಿನ್ನ ಧರಿಸಿ ಓಡಾಡೋ ಮಹಿಳೆಯರನ್ನೇ ಟಾರ್ಗೆಟ್ ಮಾಡೋ ಗ್ಯಾಂಗ್ ಪೊಲೀಸರ ಅತಿಥಿಯಾಗಿದೆ. ಆಗಸ್ಟ್ 14ರಂದು ಚಿರಡೋಣಿ ಕ್ಯಾಂಪ್ನಲ್ಲಿ ಅತ್ತೆ ಸೊಸೆಯ ಮಾಂಗಲ್ಯ ಸರ ಕಳ್ಳತನ ಮಾಡಲಾಗಿತ್ತು. ಮನೆಯಲ್ಲಿದ್ದ ಸಿಸಿಟಿವಿಗೂ ಕಾಣದೆ ಕಳ್ಳರು ಕೈಚಳಕವನ್ನ ತೋರಿಸಿದ್ರು. ಮತ್ತೊಂದು ಪ್ರಕರಣದಲ್ಲಿ ಏಪ್ರಿಲ್ 27ರಂದು ನಡೆದಿದ್ದ ಕಳ್ಳತನ ಕೇಸ್ನಲ್ಲಿ ಭಾಗಿಯಾಗಿದ್ದವರನ್ನೂ ಅರೆಸ್ಟ್ ಮಾಡಲಾಗಿದೆ. ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಒತ್ತುವರಿಯಾಗಿದ್ದ ರಾಜಕಾಲುವೆ ಜಾಗವನ್ನು ತೆರವುಗೊಳಿಸಲಾಗಿದೆ. ಆನೇಕಲ್ ತಾಲೂಕು ಆಡಳಿತ ಕಾರ್ಯಾಚರಣೆ ಮಾಡಿದ್ದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಾಗವನ್ನು ತೆರವು ಮಾಡಿದ್ದಾರೆ. 2 ಜೆಸಿಬಿಗಳ ಮೂಲಕ ತೆರವು ಕಾರ್ಯಾಚರಣೆ ಮಾಡಿ ಅಕ್ರಮವಾಗಿ ನಿರ್ಮಿಸಿದ ಮನೆಗಳನ್ನು ನೆಲಸಮಗೊಳಿಸಲಾಗಿದೆ. ಹಾಸನಾಂಬೆ ದರ್ಶನೋತ್ಸವಕ್ಕೆ ಇವತ್ತು ಭಕ್ತ ಸಾಗರವೇ ಹರಿದು ಬಂದಿತ್ತು. ಧರ್ಮ ದರ್ಶನದ ಸರತಿ ಸಾಲುಗಳು ಫುಲ್ ಆಗಿದ್ದು ಸುಮಾರು 30,000ಕ್ಕೂ ಅಧಿಕ ಭಕ್ತರು ದರ್ಶನಕ್ಕಾಗಿ ಕ್ಯೂ ನಿಂತಿದ್ರು. ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಧರ್ಮ ದರ್ಶನದ ಸಾಲಲ್ಲೇ ಆಗಮಿಸಿ ದೇವಿಯ ದರ್ಶನ ಪಡೆದರು. ಮಾಜಿ ಸಚಿವ ರೇವಣ್ಣ ದಂಪತಿ ಇವತ್ತು ಹಾಸನಾಂಬೆ ದರ್ಶನ ಪಡೆದಿದ್ದಾರೆ. 1,000 ರೂಪಾಯಿ ಟಿಕೆಟ್ ಪಡೆದು ಬಂದ ದಂಪತಿ ನೇರವಾಗಿ ಮುಖ್ಯ ದ್ವಾರದಲ್ಲಿ ತೆರಳಿ ಹಾಸನಾಂಬೆಯ ದರ್ಶನ ಪಡೆದರು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಗರ್ಭಗುಡಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಗ್ರಾಮಕ್ಕೆ ಮಳೆ ಹಾಗೂ ಅವಿವಾಹಿತ ಯುವಕರಿಗೆ ಕನ್ಯೆ ಸಿಗಲೆಂದು ಮಹದೇಶ್ವರ ಬೆಟ್ಟಕ್ಕೆ ನೂರಾರು ಯುವಕರು ಪಾದಯಾತ್ರೆ ಹೊರಟಿದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಕೂತನೂರು, ಭೀಮನಬೀಡು, ಕೋಹಳ್ಳಿಯ ನೂರಾರು ಯುವಕರು ಪಾದಯಾತ್ರೆ ಹೊರಟಿದ್ದಾರೆ.
ಮೈಸೂರು ಭಾಗದಲ್ಲಿ ಜೋರು ಮಳೆಯಾಗ್ತಾ ಇದೆ. ವರುಣನ ಆರ್ಭಟಕ್ಕೆ ಗದ್ದೆಗಳು ಮುಳುಗಡೆಯಾಗಿವೆ, ರಸ್ತೆಗಳು ಜಲಾವೃತಗೊಂಡಿದೆ. ನಂಜನಗೂಡು ತಾಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿ ಸುಮಾರು 20 ಎಕರೆ ಕೃಷಿ ಭೂಮಿ ಜಲಾವೃತಗೊಂಡಿದೆ. ಪೌತಿ ಖಾತೆ ಮಾಡಲು ಲಂಚಕ್ಕೆ ಬೇಡಿಕೆ ಇಟ್ಟ ಮಂಡ್ಯದ ಮದ್ದೂರಿನ ಬೆಕ್ಕಳಲ್ಲಿ ಗ್ರಾಮದ ಪಿಡಿಒ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಸಚಿನ್ ಲೋಕಾಯುಕ್ತರ ಬಲೆಗೆ ಬಿದ್ದ ಪಿಡಿಒ. ಬಿಹಾರ ಚುನಾವಣೆ ಹೊತ್ತಲ್ಲೇ ಆರ್ಜೆಡಿಗೆ ಸಂಕಷ್ಟ ಎದುರಾಗಿದೆ. ಐಆರ್ಸಿಟಿಸಿ ಹಗರಣ ಪ್ರಕರಣದಲ್ಲಿ ಲಾಲು ಪ್ರಸಾದ್ ಯಾದವ್, ಅವರ ಪತ್ನಿ ರಾಬಡಿ ದೇವಿ, ಮಗ ತೇಜಸ್ವಿ ಯಾದವ್ ಹಾಗೆಯೇ ಇತರರ ವಿರುದ್ಧ ದೆಹಲಿ ನ್ಯಾಯಾಲಯದಲ್ಲಿ ಭ್ರಷ್ಟಾಚಾರ ಮತ್ತು ಇತರ ಆರೋಪಗಳನ್ನು ಹೊರಿಸಲಾಗಿದ್ದು ವಿಚಾರಣೆ ಆರಂಭ ಆಗಿದೆ. ತಮಿಳುನಾಡಿನ ಕರೂರಿನಲ್ಲಿ ನಡೆದ ನಟ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷದ ರ್ಯಾಲಿಯಲ್ಲಿ 41 ಜನ ಸಾವನ್ನಪ್ಪಿದ್ದರು. ಈ ಬಗ್ಗೆ ತಮಿಳುನಾಡು ಸರ್ಕಾರ ಎಸ್ಐಟಿ ತನಿಖೆ ನಡೆಸುತ್ತಿತ್ತು. ಆದರೆ ಟಿವಿಕೆ ಪಕ್ಷ ಸಿಬಿಐ ತನಿಖೆಗಾಗಿ ಸುಪ್ರೀಂ ಮೆಟ್ಟಿಲೇರಿತ್ತು. ಇದೀಗ ಈ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಸಿಬಿಐಗೆ ಕೊಟ್ಟಿದೆ. ಮಧ್ಯಪ್ರದೇಶ ಮತ್ತು ಇತರೆ ರಾಜ್ಯಗಳಲ್ಲಿ ಹಲವಾರು ಮಕ್ಕಳ ಮರಣಕ್ಕೆ ಕಾರಣವಾದ ಕೋಲ್ಡ್ರೇಫ್ ಸಿರಪ್ ತಯಾರಿಕಾ ಕಂಪನಿಯಿಂದ ಶ್ರೀಸನ್ ಫಾರ್ಮಾ ಕಚೇರಿಗಳು ಸೇರಿದಂತೆ ಹಲವು ಕಡೆ ಇಡಿ ದಾಳಿ ನಡೆಸಿದೆ. ಟ್ರಂಪ್ ಮಧ್ಯಸ್ಥಿಕೆಯಿಂದ ಇಸ್ರೇಲ್ ಹಮಾಸ್ ನಡುವಿನ ಯುದ್ಧ ಅಂತ್ಯಗೊಂಡಿದೆ. ನಿಯಮದಂತೆ ಹಮಾಸ್ ಇವತ್ತು 20 ಮಂದಿ ಒತ್ತೆ ಆಳುಗಳನ್ನು ರಿಲೀಸ್ ಮಾಡಿದೆ. ಇಸ್ರೇಲ್ ಮತ್ತು ಹಮಾಸ್ ಕದನ ವಿರಾಮ ಒಪ್ಪಂದದ ಮಾತುಕತೆ ನಂತರ ಇಸ್ರೇಲ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ತೆರಳಿದ್ದಾರೆ. ಇಸ್ರೇಲ್ನಲ್ಲಿ ಟ್ರಂಪ್ಗೆ ಭವ್ಯ ಸ್ವಾಗತ ಕೋರಲಾಯಿತು. ಈ ವೇಳೆ ಇಸ್ರೇಲ್ನ ಅತ್ಯುನ್ನತ ಪ್ರಶಸ್ತಿಯನ್ನ ಟ್ರಂಪ್ಗೆ ಇಸ್ರೇಲ್ ಪ್ರಧಾನಿ ಕೊಟ್ಟಿದ್ದಾರೆ. ಇಸ್ರೇಲ್ ಸಂಸತ್ನಲ್ಲಿ ಅಧ್ಯಕ್ಷ ಟ್ರಂಪ್ ಮಾತನಾಡುವಾಗ ವ್ಯಕ್ತಿಯೊಬ್ಬ ಟ್ರಂಪ್ ವಿರುದ್ಧ ಘೋಷಣೆ ಕೂಗುತ್ತಾ ಒಳನುಗ್ಗಲು ಯತ್ನಿಸಿದ್ದಾನೆ. ಈ ವೇಳೆ ಭದ್ರತಾ ಸಿಬ್ಬಂದಿ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಎರಡೇ ವಾರಕ್ಕೆ ಕಾಂತಾರ 1 ಕಲೆಕ್ಷನ್ ಅಲ್ಲಿ ದಾಖಲೆ ಬರೆದಿದ್ದು ಇವರಿಗೆ 600 ಕೋಟಿ ಕಲೆಕ್ಷನ್ ಮಾಡಿ ಮುನ್ನುಗ್ತಾ ಇದೆ. ಕರ್ನಾಟಕದಲ್ಲಿ ಇವರಿಗೆ ಕಾಂತಾರ 190 ಕೋಟಿ ಗಳಿಸಿದೆ.